ಪರ್ಮಿಷನ್ ಯಾವತ್ತಿಂದ ಕೇಳ್ತಿದ್ಯಾ ನೀನು? ನಿಸ್ಸಂದೇಹವಾಗಿ ಕೇಳು, ನೋ ಪ್ರಾಬ್ಲಮ್, ಹೇಳೇನು ಅಂತ ಕೇಳಿದ್ಲು ಕಾವ್ಯ. ಹುಡುಗಿಗೆ ಫಸ್ಟ್ ಇಂಟಿಮೆಸಿಯಲ್ಲಿ ಪೇಯ್ನ್ ಇರುತ್ತಾ ಅಂತ ಕೇಳಿದ ಆರಾಧ್ಯಳ ಕಡೆ ವಿಚಿತ್ರವಾಗಿ ನೋಡ್ತಾ, ಏನೇ ಮದುವೆಯಾಗಿ ಆಲ್ಮೋಸ್ಟ್ 2 ತಿಂಗಳು ಕಳೆದು ಹೋಯಿತು, ಇನ್ನೂ ನೀವಿಬ್ಬರು ಹತ್ರ ಆಗಲಿಲ್ವಾ ಅಂತ ಕೇಳಿದ್ಲು ಕಾವ್ಯ ಅನುಮಾನದಿಂದ. ಆ ಮಾತಿಗೆ ತಾನು ಹಾಕಿದ್ದ 3 ಮಂತ್ಸ್ ಲಿಮಿಟ್ ಬಗ್ಗೆ ಹೇಳಿದ್ಲು ಆರಾಧ್ಯ. ಅದೆಲ್ಲವನ್ನೇ ಕೇಳಿದ ಕಾವ್ಯ, ಏನೇ ಇರಲಿ ಅಧಿರಾಜ್ ಸರ್ ತುಂಬ ಗ್ರೇಟ್, ಪಕ್ಕದಲ್ಲಿ ಹೆಂಡ್ತಿಯನ್ನು ಇಟ್ಕೊಂಡು ಮಡಿ ಕಟ್ಕೊಂಡು ಕೂತಿದ್ದಾರೆ, ಅಷ್ಟೊಂದು ನಿಗ್ರಹವಾಗಿರೋರು ಈ ದಿನಗಳು ನಿಜವಾಗಿಯೂ ಯಾರಿದ್ದಾರೆ ಹೇಳು ಅಂತ ಕಮೆಂಟ್ ಮಾಡಿದ್ಲು. ಏನೇ ಅದೇನು ಹಾಗೆ, ಆ ಅಧಿರಾಜ್ ಏನೋ ದೊಡ್ಡ ಕೆಲಸ ಮಾಡಿದ ಹಾಗೆ ಅಷ್ಟೊಂದು ಹೊಗಳ್ತಿದೆಯಲ್ಲ ಅಂತ ಅಮಾಯಕವಾಗಿ ಕೇಳಿದ್ಲು ಆರಾಧ್ಯ. ಹೌದು, ಮತ್ತು ದೊಡ್ಡ ಕೆಲಸ ಅಲ್ವಾ, ಹೆಂಡ್ತಿ ಪಕ್ಕದಲ್ಲೇ ಇಟ್ಕೊಂಡು ಏನು ಮಾಡಲಿಲ್ಲ ಅಂದರೆ ಒಂದು ಪ್ರೀತಿ ಆದರೂ ಇರಬೇಕು, ಇಲ್ದಿದ್ರೆ ಅವನಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಆದರೂ ಇಲ್ಲದೇ ಇರಬೇಕು. ಆದರೆ ಅಧಿರಾಜ್ ಅವರ ಬಿಹೇವಿಯರ್ ನೋಡಿದ್ರೆ ನಿನ್ನ ಮೇಲಿರೋ ಅಫೆಕ್ಷನಿಂದ ನಿನಗೆ ಟೈಮ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಉತ್ತರಿಸಿದ್ಲು ಕಾವ್ಯ. ಅಷ್ಟೇ ಅಂತೀಯಾ? ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಳ್ಬಹುದಲ್ವಾ ಅಂತ ಕೇಳಿದ ಆರಾಧ್ಯಗೆ ತಲೆ ಒಂದು ಪೆಟ್ಟು ಕೊಟ್ಟು, ಏನೇ ನಿನಗಿನ್ನೂ ಅನುಮಾನ ಇದೆಯಾ? ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ದಿದ್ರೆ ನಿನ್ನನ್ನು ಯಾಕೆ ಪ್ರೊಟೆಕ್ಟ್ ಮಾಡ್ತಾರೆ, ದಡ್ ಮುಂಡೆದೆ ಅಂತ ಕೇಳಿದ್ಲು ಕಾವ್ಯ. ಅಂದರೆ ಹಸ್ಬೆಂಡ್ ಅಲ್ವಾ ಅನ್ನುತ್ತಾ ಕಾವ್ಯ ಹೊಡೆದ ಜಾಗವನ್ನು ಸವರ್ತಾ, ಅಯ್ಯೋ ಅವನು ಹಸ್ಬೆಂಡೇ ಅಲ್ವಾ, ಅದು ಅವನ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಿದ್ದಾನೆ ಅಂತ ಆನ್ಸರ್ ಮಾಡಿದ್ಲು ಆರಾಧ್ಯ. ನಿನ್ನ ಜೊತೆ ವಾದ ಯಾಕೆ ಬಿಡು, ಯಾವುದೋ ಒಂದು ದಿನ ನಿಜ ಏನಂತ ನಿನಗೆ ಅರ್ಥ ಆಗುತ್ತೆ, ಅದು ಸರಿ ಇರಲಿ ಬೇಬಿ. ನಿನ್ನ ಫಸ್ಟ್ ನೈಟ್ ದಿನ ನಿನ್ನ ಪ್ಯಾಲೇಸ್ ಹೊರಗಡೆ ಆ್ಯಂಬುಲೆನ್ಸ್ ರೆಡಿಯಾಗಿಡಬೇಕಾ ಅಂತ ಕಣ್ಸನ್ನೆ ಮಾಡ್ತಾ ತುಂಟತನದಿಂದ ಕೇಳಿದ್ಲು ಕಾವ್ಯ. ಆ್ಯಂಬುಲೆನ್ಸ್ ಯಾಕೆ ಅಂತ ದೆವ್ವದ ಮುಖ ಹಾಕ್ಕೊಂಡು ನೋಡ್ತಿದ್ದ ಆರಾಧ್ಯಳಿಗೆ ಸ್ವಲ್ಪ ದೂರ ಹೋಗ್ತಾ, ಅದರಲ್ಲೂ ಅಧಿರಾಜ್ ಅವರಲ್ಲಿ ಒಳ್ಳೆ ಹಸುವಿನ ಮೇಲಿದ್ದಾರಲ್ವಾ, ಒಂದೇ ಬಾರಿಗೆ ಅವರ ಪ್ರತಾಪವೆಲ್ಲ ನಿನ್ನ ಮೇಲೆ ತೋರಿಸಿದ್ರೆ ತಡ್ಕೊಳ್ಳೋದಕ್ಕಾಗದೆ ಕಣ್ಣು ತೇಲಿಸ್ಬಿಡ್ತೀಯೋ ಏನೋ ಅಂತ ಹೇಳ್ತಾ ಅಲ್ಲಿಂದ ಓಟ ಕಿತ್ಬಿಟ್ಲು ಕಾವ್ಯ. ಅವಳು ಹೇಳಿದ್ದೇನು ಅಂತ 1 ನಿಮಿಷದ ನಂತರ ಅರ್ಥ ಮಾಡ್ಕೊಂಡು ಆರಾಧ್ಯ, ಏನೇ ಕಳ್ಳು ಮುಗ್ದವಳೆ, ಇರು ಇವತ್ತು ನನ್ನ ಕೈಲಿ ಮುಗಿದು ಹೋಗ್ತೀಯ ನೀನು, ಸಿಕ್ಕ ಹೇಳ್ತೀನಿ, ನಿನ್ನ ಕತೆ ನೋಡ್ಕೋತೀನಿ ಅಂತ ಕೂಗ್ತಾ ಕಾವ್ಯಳ ಹಿಂದೆ ಹೋದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರ ಫೈಟಿಂಗ್ ಕಂಪ್ಲೀಟ್ ಆದಮೇಲೆ ಒಂದು ಕಡೆ ಕೂತು ಸುಧಾರಿಸ್ಕೊಳ್ತಾ, ಅದು ಸರಿ ಇರಲಿ ಆರಾಧ್ಯ, ಕಂಪ್ನಿಗೆ ಬಂದಮೇಲೆ ನಿಮ್ಮ ತಂದೆಯವ್ರನ್ನ ಒಂದು ಬಾರಿ ಆದರೂ ಮೀಟ್ ಮಾಡಿದ್ಯಾ ನೀನು, ನಿಜವಾಗಿಯೂ ಹೇಳು ಅಂತ ಕೇಳಿದ್ಲು ಕಾವ್ಯ. ನಂತರದ ಒಂದು ಲೋ ಕ್ಲಾಸ್ ಎಂಪ್ಲಾಯಿನ ಮೀಟ್ ಮಾಡೋಷ್ಟು ಬಿಡುವವರಿಗಿರಲ್ಲ ಬಿಡೆ, ಆದರೆ ಕಂಪ್ನಿಗೆ ನಾನು ಬಂದಿದ್ದೀನಾ ಇಲ್ವಾ ಅನ್ನೋದನ್ನು ಮಾತ್ರ ಅವರು ತಿಳ್ಕೊಂಡೇ ಇರ್ತಾರೆ ಅಂತ ನಿಸ್ಸಹಾಯಕವಾಗಿ ಅಂದ್ಲು ಆರಾಧ್ಯ. ಅದೇನು ನಿಜವಾಗಿ ಹಾಗೆ ಮಾತಾಡ್ತಿದ್ಯಾ, ನಿಮ್ಮ ತಂದೆ ಮಗಳ ಮಧ್ಯೆ ಇರೋ ಪ್ರಾಬ್ಲಮ್ಸ್ ಆದರೂ ಏನು ಹೇಳು ಅಂತ ಕರುಣೆಯಿಂದ ಕೇಳಿದ್ಲು ಕಾವ್ಯ. ನಾನೆಂದರೆ ನಮ್ಮ ತಂದೆಗೆ ಸ್ವಲ್ಪನೂ ಇಷ್ಟ ಇಲ್ವೇ, ಅದಕ್ಕೆ ನನ್ನ ಬೈಯೋದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ನನ್ನ ಜೊತೆ ಮಾತಾಡಲ್ಲ. ಕೆಲವು ವರ್ಷಗಳ ಮುಂಚೆ ನಮ್ಮ ಮಧ್ಯೆ ಇದ್ದ ರಿಲೇಷನ್ ಕಂಪ್ಲೀಟಾಗಿ ಒಟ್ಟು ಹೋಗಿದೆ, ಅದು ಇನ್ನು ಅಂಟ್ಕೊಳ್ಳಲ್ಲ, ಹೀಗೆ ಕಳೆದು ಹೋಗೋದೆ. ನನ್ನನ್ನು ನೋಡಿದ್ರೆ ನಿನಗೆ ಕರುಣೆ ಅನ್ನಿಸ್ತಿದ್ಯಾ ಅಂತ ಬೇಸರದಿಂದ ಕೇಳಿದ್ಲು ಆರಾಧ್ಯ. ಇಷ್ಟರಲ್ಲಿ ತನ್ನ ಹಿಂದೆ ಯಾರೋ ಇದ್ದಾರೆ ಅನಿಸಿದ ಹಾಗಾಗಿದ್ದನ್ನು ಗಮನಿಸಿ ಮೇಲಕ್ಕೆದ್ದ ಆರಾಧ್ಯಳಿಗೆ ಸ್ವಲ್ಪ ದೂರದಲ್ಲಿ ತನ್ನ ಕಡೆ ನೇರವಾಗಿ ನೋಡ್ತಿದ್ದ ಕೃಷ್ಣ ಕಾಣಿಸ್ತ. ನಿಜಕ್ಕೂ ಇವನು ಎಲ್ಲಿಂದ ಯಾವಾಗ ಬಂದ ಅಂತ ಶಾಕಾಗಿ ನೋಡ್ತಿದ್ದ ಆರಾಧ್ಯಳನ್ನು ನೋಡಿ, ಕೆಲವರು ಬೈಗುಳ ತಿನ್ನೋದು ಕೊಡ್ತಾರೆ, ಆ ಲಿಸ್ಟ್ನಲ್ಲಿ ಇದು ಫಸ್ಟ್ ಪ್ಲೇಸ್ನಲ್ಲಿರುತ್ತೆ ಅಂತ ಕರುಣೆಯಿಂದಾನೇ ಅಂದ್ಕೊಂಡ್ಲು ಕಾವ್ಯ. ತನ್ನ ಕಡೆ ತೀಕ್ಷ್ಣವಾಗಿ ನೋಡ್ತಿದ್ದ ತಂದೆ ಮುಂದೆ ನಿಂತ್ಕೊಂಡು, ಯಾಕೆ ಹೀಗೆ ನೋಡ್ತಿದ್ದೀರಿ ಅಂತ ಭಯದಿಂದ ಕೇಳಿದ್ಲು ಆರಾಧ್ಯ. ಪಾಪ ತುಂಬ ಬೇಸರ ಮಾಡ್ಕೊಳ್ತಿದ್ಯಾ ಅಲ್ವಾ, ಹಾಗಿದ್ರೆ ನಮ್ಮ ತಂದೆ ಮಗಳ ಬಾಂಡ್ ಬ್ರೇಕ್ ಮಾಡೋಣವಾ ಅಂತ ನೇರವಾಗಿ ಕೇಳ್ದ ಕೃಷ್ಣ. ನಾನೇನೋ ಸರಳವಾಗಿ ಹೇಳಿದ್ದಕ್ಕೆ ಇಷ್ಟೊಂದು ಭಾರೀ ಡೈಲಾಗ್ಸ್ ಅವಶ್ಯಕತೆಯಾ, ಆದರೂ ಯಾವಾಗ ನೋಡಿದ್ರೂ ರಾಜ್ಯ ಕಳ್ಕೊಂಡು ಮುಖದ ಥರ ಮುಖವನ್ನು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿಟ್ಕೊಳ್ತೀರಿ ಅಂತ ಒಮ್ಮೆಲೆ ಕೋಪದಿಂದ ಕೇಳಿದ್ಲು ಆರಾಧ್ಯ. ಯಾಕೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದ ಕೃಷ್ಣನನ್ನು ಕೋಪದಿಂದ ನೋಡುತ್ತಾ, ಯಾಕೆ ತಿಳಿಯಲ್ಲ, ತುಂಬ ಚೆನ್ನಾಗಿ ಗೊತ್ತು, ನಾನು ಗಂಡು ಮಗ ಆಗದೆ ಹೆಣ್ಣು ಮಗಳಾಗಿ ಹುಟ್ಟಿ ವಂಶವನ್ನು ಮುಂದೆ ತೊಗೊಂಡು ಹೋಗಲಿಲ್ಲ ಅನ್ನೋ ನಿಮ್ಮ ಆಸೆಯನ್ನು ಮುಕ್ಕಿ ನೀರು ಕುಡಿದ್ಬಿಟ್ಟೆ ಅಲ್ವಾ, ಅದಕ್ಕೆ ಆ ಕೋಪನೆಲ್ಲ ನನ್ನ ಮೇಲೆ ತೋರಿಸ್ತಿದ್ದೀರಿ ಅಂತ ಮುಖ ಸೊಟ್ಟಾಗಿ ಮಾಡಿಕೊಂಡು ಆರಾಧ್ಯ. ನಿನಗೆ ಬಾಡಿ ಬೆಳೆದ್ರೂ ಬ್ರೈನ್ ಬೆಳೆದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಗಟ್ಟಿ ಸಾಕ್ಷಿ ಇನ್ನೇನು ಬೇಕು, ನಿನ್ನ ಮಣ್ಣಿನ ಬುರುಡೆ ಇಲ್ಲದಕ್ಕಿಂತ ದೊಡ್ಡ ಆಲೋಚನೆಗಳು ಬರಲ್ಲ ಅಂತ ನನಗೆ ಗೊತ್ತು ಬಿಡು ಅಂತ ಅಂದ್ಕೊಳ್ತಾ ಅಲ್ಲಿಂದ ಹೊರಟು ಹೋದ ಕೃಷ್ಣ. ನಿಜವಾಗಿ ಇವ್ರೀಗ ನನ್ನ ಹೊಗಳಿದ್ರಾ ಬೈದ್ರಾ ಅಂತ ಕೇಳಿದ ಆರಾಧ್ಯಳ ಕಡೆ ತಲೆ ಚಚ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು ಕಾವ್ಯ.
ಯಾರಿಗೋಸ್ಕರ ಹೋಗಿದ್ದಾರೆ ಅಂತ ಕೇಳಿದ್ಲು ಶ್ರಾವ್ಯ. ಇನ್ಯಾರಿಗಿದ್ದಾಳಲ್ಲ ಆತನ ಮುದ್ದಿನ ಮಗಳು ಆರಾಧ್ಯ, ಅವಳಿಗಾಗಿ ಅಂತ ಉತ್ತರಿಸಿದ್ಲು ಮಲ್ಲೇಶ್ವರಿ. ಇಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ ನನ್ನನ್ನು ಬಿಟ್ಟು ಬಿಡಬೇಕು ಅಂತ ನೋಡ್ತಿದ್ದಾನೆ. ನಾನೇನಾದರೂ ಹುಚ್ಚಿ ಅಂದ್ಕೊಂಡಿದ್ದಾನಾ? ನಿಜವಾಗಿ ನನ್ನ ಬಗ್ಗೆ ಆತ ಏನು ಅಂದ್ಕೊಂಡಿದ್ದಾನೆ? ಅದಕ್ಕೆ ಆತನನ್ನು ಮೇಲೆ ಕಳಿಸ್ಬಿಟ್ರೆ ಸಾಕಾಗತ್ತೆ ಅಂತ ಹೀಗೆ ಸ್ಲೋ ಪಾಯ್ಸನ್ ಕೊಡ್ತಿದ್ದೀನಿ. ಆಮೇಲೆ ಆತ ಹೋದ್ಮೇಲೆ ಹೇಗಿದ್ರು ಆಸ್ತಿ ಪೂರ್ತಿ ನಮ್ಮದೇ ಅಲ್ವಾ? ಆಸ್ತಿ ಮೇಲೆ ಹಕ್ಕು ನಮಗೆ ಬರುತ್ತೆ ಅಂತ ರಾಕ್ಷಸ ಥರ ನಕ್ಕಿದ್ಲು ಮಲ್ಲೇಶ್ವರಿ. ಆದರೆ ಅಮ್ಮ, ಆ ಕೃಷ್ಣನಿಗೇನಾದರೂ ಆದರೆ ಆಸ್ತಿ ಪೂರ್ತಿಯ ಸ್ವಂತ ಮಗಳು ಆರಾಧ್ಯಳಿಗೆ ತಾನೇ ಹೋಗುತ್ತೆ. ಅವಾಗ ನಮಗೆ ಬರೋ ಲಾಭ ಏನು ಹೇಳು ಅಂತ ಕಂಗಾಲಾಗಿ ಕೇಳಿದ್ಲು ಶ್ರಾವ್ಯ. ಡೋಂಟ್ ವರಿ ಬೇಬಿ, ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ರೆಡಿಯಾಗಿದೆ. ಈ ವಿಷ ತೊಗೊಂಡು ಒಂದೇ ಬಾರಿ ಸತ್ತು ಹೋಗಲ್ಲ. ಮುಂಚೆ ಶರೀರದಲ್ಲಿ ಒಂದೊಂದೇ ಪಾರ್ಟ್ ಸತ್ತು ಬಿದ್ದು ಮಂಚಕ್ಕೆ ಅಂಟ್ಕೊಳ್ತಾರೆ, ಆಮೇಲೆ ನಿಧಾನವಾಗಿ ಪ್ರಾಣ ಕಳ್ಕೊಳ್ತಾರೆ. ಆತ ಮಂಚದ ಮೇಲಿದ್ದಾಗಲೇ ಸರಿಯಾದ ಟೈಮ್ ನೋಡಿಕೊಂಡು ಈ ವಿಲ್ ನಮಗೆ ಅನುಕೂಲವಾಗಿ ಬರೆಸ್ಕೊಂಡ್ರೆ ಸಾಕಾಗತ್ತೆ ಅಂತ ಕ್ರೂರವಾಗಿ ನಕ್ಕದ್ಲು ಮಲ್ಲೇಶ್ವರಿ. ನಿಜವಾಗಿ ನೀನು ಸೂಪರ್ ಮಮ್ಮಿ. ಈ ಆಸ್ತಿ ಯಾವಾಗ ನಮ್ಮ ಸ್ವಂತವಾಗುತ್ತೋ ಅಂತ ಆಸೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ ಶ್ರಾವ್ಯಾಳ ಕಡೆ ಪ್ರೀತಿಯಿಂದ ನೋಡುತ್ತಾ ಇಷ್ಟು ಆಸ್ತಿನ ನಿನಗೆ ಬಿಟ್ಟು ಆ ಆರಾಧ್ಯಳಿಗೆ ಸಿಗೋದಕ್ಕೆ ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಬೇಬಿ? ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಇದಕ್ಕಾಗಿ ಅಲ್ವಾ ಅಂತ ತುಂಬಾ ಪ್ರೀತಿಯಿಂದ ಮಗಳ ತಲೆ ಸವರಿಬಿಟ್ಲು ಮಲ್ಲೇಶ್ವರಿ. ಸರಿಯಾಗಿ ಅದೇ ಟೈಮ್ಗೆ ಯಾವುದೋ ಸೌಂಡ್ ಬರೋದ್ರಿಂದ ಪಕ್ಕಕ್ಕೆ ತಿರುಗಿದ ಶ್ರಾವ್ಯಾಳಿಗೆ ಆ ಮನೆ ಕೆಲಸದವಳು ಜಯಲಕ್ಷ್ಮಿ ಹೊರಗಡೆ ಹೋಗ್ತಿರೋದು ಕಾಣಿಸ್ತು. ಶ್ರಾವ್ಯ ತಕ್ಷಣ ಅವಳ ಕೈ ಹಿಡ್ಕೊಂಡು, ಪೂರ್ತಿ ಕೇಳಿಸ್ಕೊಂಡ್ಬಿಟ್ಟಿದ್ಯಾ ಜಯಲಕ್ಷ್ಮಿ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಒಸಕ್ತಾ ಕೇಳಿದ್ಲು. ಕ್ಷಮಿಸ್ಬಿಡಮ್ಮ, ತಪ್ಪಾಗೋಯ್ತು, ಬೇಕು ಅಂತ ಮಾಡಿದ್ದಲ್ಲ ಅಂತ ಭಯದಿಂದ ನೋಡ್ತಿದ್ದ ಜಯಲಕ್ಷ್ಮಿ ಬಳಿ, ನೀನು ಈ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ಯಾ ಅಂತ ಗಂಭೀರವಾದ ವಾಯ್ಸ್ನಲ್ಲೇ ಕೇಳಿದ್ಲು ಶ್ರಾವ್ಯ. 5 ವರ್ಷಗಳಿಂದಮ್ಮ ಅಂತ ನಡುಕ್ತಾ ಹೇಳಿದ್ಲು ಜಯಲಕ್ಷ್ಮಿ. ಈ ವಿಷಯ ಯಾರಿಗಾದರೂ ಹೇಳಿದ್ಯೋ ನಿನ್ನನ್ನು ಕೊಲ್ಲೋದಕ್ಕೆ 5 ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ ಅಂತ ಜಯಲಕ್ಷ್ಮಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಕಳಿಸ್ಬಿಟ್ಲು ಶ್ರಾವ್ಯ. ಮರುದಿನ ಆಫೀಸ್ನಲ್ಲಿ ಕೃಷ್ಣ ಜೊತೆ ತನ್ನ ಬಾಂಡಿಂಗ್ ಮಾಮೂಲಿ ಥರ ಆಗಬೇಕಾದ್ರೆ ಏನು ಮಾಡಬೇಕಂತ ಆಲೋಚಿಸ್ತಿದ್ದ ಆರಾಧ್ಯಳ ಹತ್ರ ಒಬ್ಬ ವ್ಯಕ್ತಿ ಬಂದು, ನಿಮ್ಮನ್ನು ಡೈರೆಕ್ಟರ್ ಅವರು ಬರೋದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ದ. ಈಗ ಆಕೆಗೆ ನನ್ನ ಜೊತೆ ಏನು ಕೆಲಸ ಅಂತ ಯೋಚಿಸ್ತಾ ಕ್ಯಾಬಿನ್ ಒಳಗೆ ಆರಾಧ್ಯಕ್ಕೆ ಕೂತ್ಕೊಳ್ಳೋದಕ್ಕೆ ಹೇಳಿ, ಇಷ್ಟೊತ್ತಿಗಾದರೂ ಅರ್ಥ ಆಯಿತಾ ಮಿಸ್ಟರ್ ಕೃಷ್ಣ ಅವರ ಪ್ಲೇಸ್ಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಡಬೇಕಂತ ಕೇಳ್ತಿದ್ದ ಡೈರೆಕ್ಟರ್ ಕಡೆ ಅನುಮಾನವಾಗಿ ನೋಡ್ತಾ, ನಿಜವಾಗಿ ನೀವು ಏನು ಹೇಳ್ತಿದ್ದೀರಾ ಅಂತ ಕೇಳಿದ್ಲು. ನೀನು ಕೃಷ್ಣ ಅವ್ರ ಮಗಳು ಅಂತ ನನಗೆ ಗೊತ್ತಾ ಆರಾಧ್ಯ. ನಿನಗೆ ಇಲ್ಲಿ ಪೂರ್ತಿಯಾಗಿ ರೂಢಿ ಆಗಬೇಕಂತೆ ನಿಮ್ಮ ತಂದೆ ನಿನ್ನನ್ನು ಈ ಪೋಸ್ಟ್ನಲ್ಲಿ ಇಟ್ಟಿದ್ದಾರೆ. ಇಲ್ಲಿರೋ ಕೆಲವು ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳಿದ್ರೆ ಮಾತ್ರ ಫ್ಯೂಚರ್ನಲ್ಲಿ ಎಲ್ಲರನ್ನ ಹ್ಯಾಂಡಲ್ ಮಾಡಬಲ್ಲೆ ಎಂಬುದು ಅವರ ನಂಬಿಕೆ. ನಿಮ್ಮ ತಂದೆ ಫೀಲಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ ಆರಾಧ್ಯ. ಇನ್ನು ಪ್ರತಿಯೊಂದು ಕೈ ಹಿಡಿದು ಹೇಳ್ಕೊಡೋದಕ್ಕೆ ನೀನೇನು ಸಣ್ಣ ಮಗು ಅಲ್ಲ. ತಂದೆ ತಾಯಿ ಇಬ್ಬರು ಇಲ್ಲದವರು ಕೂಡ ಇದ್ದಾರೆ. ಅವ್ರನ್ನ ಕೇಳು, ಆ ನೋವಂದರೆ ಹೇಗಿರುತ್ತೆ ಅಂತ ಹೇಳ್ತಾರೆ. ಒಂದು ತಾಯಿ ಸ್ಥಾನದಲ್ಲಿ ನಿಂತು ನೀನು ಬೇಸರ ಏನು ಅಂತ ಅರ್ಥ ಮಾಡ್ಕೊಳ್ಬಲ್ಲೆ. ಜಾಗ್ರತೆಯಾಗಿ ಆಲೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ ಅಂತ ಹಿತವಚನ ಹೇಳ್ತಿದ್ರೆ ಏನೋ ಯೋಚಿಸ್ತಾ ಹೊರಗಡೆ ಹೋಗ್ತಿದ್ದ ಆರಾಧ್ಯಳಿಗೆ, ಸಂಜೆ ಪಾರ್ಟಿ ಇದೆ, ರೆಡಿಯಾಗು, ಇಬ್ಬರು ಹೋಗ್ತಿದ್ವಿ ಅಂತ ಹೇಳಿದ್ಲು ಡೈರೆಕ್ಟರ್. ಹೊರಗಡೆ ಬಂದು ಆರಾಧ್ಯಳಿಗೆ ರಹಸ್ಯ ಆಲೋಚನೆಗಳು ಸುತ್ತುವರೆದವು. ಏನೋ ಜೀವನ, ಇವತ್ತು ಒಳ್ಳೇದಂದು ಕೊಟ್ಟಿದ್ದು ನಾಳೆ ಕೆಟ್ಟದಾಗುತ್ತೆ. ಈ ಕ್ಷಣ ಹೇಗಿರುತ್ತೋ ಯಾರಿಗೂ ಗೊತ್ತಿಲ್ಲ. ಫ್ಯೂಚರ್ನಲ್ಲಿ ಈ ಕಂಪ್ನಿ ಹ್ಯಾಂಡಲ್ ಮಾಡಬೇಕಂದ್ರೆ ಇಲ್ಲಿರೋ ಎಂಪ್ಲಾಯೀಸ್ ಎಲ್ಲರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೈಂಟೈನ್ ಮಾಡಬೇಕಾಗತ್ತೆ ಅನ್ನೋ ಮಾತು ಅಂತ ಅಂದ್ಕೊಳ್ತಾ ಈವ್ನಿಂಗ್ ಪಾರ್ಟಿಗೆ ಪ್ರಿಪೇರ್ ಆದಳು. ಪ್ಯಾಲೇಸ್ನಲ್ಲಿ ತನ್ನ ರೂಮ್ನಲ್ಲಿದ್ದ ಅಧಿರಾಜ್ ಮೊಬೈಲ್ ರಿಂಗ್ ಆಯಿತು. ಕಾಲ್ ಅಟೆಂಡ್ ಮಾಡಿದ ತಕ್ಷಣ, ಅಧಿರಾಜ್ ಅವರೇ, ನಾನು ಈವ್ನಿಂಗ್ ಕಂಪ್ನಿ ರಿಲೇಟೆಡ್ ಪಾರ್ಟಿಗೆ ಹೋಗ್ತಿದ್ದೀನಿ, ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಏನು, ನೀನು ಹೋಗದಿದ್ರೆ ಪಾರ್ಟಿ ನಿಲ್ಲಿಸ್ಬಿಡ್ತೀನಿ ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ ತಾನೇ ಅಂತ ಸೀರಿಯಸ್ ಆಗಿ ಕೇಳಿದೆ ಅಧಿರಾಜ್. ಅಯ್ಯೋ ಅದಲ್ಲ ರೀ, ಫ್ಯೂಚರ್ನಲ್ಲಿ ಈ ಕಂಪ್ನಿ ನೋಡಬೇಕಾದವಳು ನಾನೇ ಅಲ್ವಾ. ಈಗಿನಿಂದಲೇ ಎಲ್ಲವೂ ರೂಢಿ ಮಾಡ್ಕೊಳ್ತಿದ್ರೆ ಹೇಗೆ ಅಂತ ಬೇಸರದಿಂದಾನೇ ಅಂದ್ಲು ಆರಾಧ್ಯ. ಓಹೋ, ಅದಕ್ಕೋಸ್ಕರ ಆದರೆ ನೀನೇನು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಹಿಂದೆ AVR ಇದ್ದಾನೆ ಅಂತ ಸ್ಪಷ್ಟವಾಗಿ ಹೇಳ್ದ ಅಧಿರಾಜ್ ವರ್ಮ. ಆಹಾ, ಇದ್ರೆ ಏನು ಮಾಡ್ತಾನೆ? ಆಟ ಆಡ್ತಾನಾ? ನಿಜವಾಗಿ ನಾನೇನು ಹೇಳ್ತಿದ್ದೀನಿ, ನೀನೇನು ಕೇಳ್ತಿದ್ಯಾ? ನಾನು ಪಾರ್ಟಿಗೆ ಹೋಗ್ತಿದ್ದೀನಿ ಅಷ್ಟೇ ಅಂತ ಗಟ್ಟಿಯಾಗಿ ಅರ್ಚಿದ್ಲು ಆರಾಧ್ಯ. ನಡೆಯಲ್ಲ ಅಂತ ಶಾರ್ಪಾಗಿ ಹೇಳ್ದ ಅಧಿರಾಜ್ ವರ್ಮ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ನೀವು ಯಾವಾಗಲೂ ಕೇಳ್ತಿದ್ದಕ್ಕೆ ನಾನು ಒಪ್ಕೊಳ್ತಿದ್ದೀನಿ, ಪರ್ಮಿಷನ್ ಕೊಡ್ತೀರಾ ಅಂತ ಹಲ್ಲು ಕಡಿತಾ
ಕೇಳಿದ್ಲು ಆರಾಧ್ಯ. ಹೌದಾ, ಮತ್ತು ಇದೇ ಮಾತಿನ ಮೇಲೆ ಎಷ್ಟು ದಿನ ಇರ್ತೀಯಾ ಅಂತ ಸೀರಿಯಸ್ ಆಗಿ ಕೇಳಿದ ಅಧಿರಾಜ್ನೊಂದಿಗೆ. ಆರಾಧ್ಯನ ಮಾತಂದರೆ ಮಾತು ಅಂತ ಬಿಲ್ಡಪ್ ಕೊಟ್ಲು. ವಾವ್, ನಿಜಾನಾ? ಹಾಗಿದ್ರೆ 3 days 3 night ರೆಡಿ ಆಗಿರೋ ಅಂತ ಲಾಕ್ ಮಾಡ್ದ ಅಧಿರಾಜ್. ನೋ, ಅಷ್ಟೊಂದು ದಿನಗಳು ಯಾಕೆ, ನಾನೊಪ್ಪಲ್ಲ ಅಂತ ಕೋಪದಿಂದ ಏನೋ ಹೇಳ್ತಿದ್ದಂಥ ಆರಾಧ್ಯಳನ್ನು ಮಧ್ಯದಲ್ಲಿ ತಡೆದು, ಪಾರ್ಟಿಗೆ ಹೋಗ್ಬೇಕಂತ ಇಲ್ವಾ ಅಂತ ವಾರ್ನಿಂಗ್ ಟೋನ್ನಲ್ಲೇ ಕೇಳ್ದ ಅಧಿರಾಜ್ ವರ್ಮಾ. ನೀವು ನಿಜವಾಗಿಯೂ ಮಾನ್ಸ್ಟರ್ ಗೊತ್ತಾ, ಒಪ್ಕೊಂಡ ಮದುವೆಗೆ ಬರೆಸ್ದೇ ಇರೋದಕ್ಕಾಗತ್ತಾ, ನಿನ್ನಿಷ್ಟ ಸ್ವಾಮಿ ಅಂತ ಕಾಲ್ ಕಟ್ ಮಾಡಿ, ನಿಜವಾಗಿ ನಿನಗೆ ಯಾಕೆ ಆರಾಧ್ಯ ಎಷ್ಟೊಂದು ಬಾಯಿ ತುರ್ಕೆ, ಆ ಡೆವಿಲ್ನ ಕೆಣಕಿ ರಂಪ ಮಾಡ್ಕೊಳ್ತಿದ್ರೆ ನಿನಗೂ ನಿಜವಾಗ್ಲೂ ನಿದ್ದೆನೇ ಬರಲ್ಲ ಅನಿಸುತ್ತೆ ಅಂತ ತನ್ನನ್ನು ತಾನೇ ಬೈದ್ಕೊಳ್ತಾ ಕೊಲೀಗ್ ಜೊತೆ ಸೇರಿ ಪಾರ್ಟಿಗೆ ಹೋದ್ಲು ಆರಾಧ್ಯ. ಪಾರ್ಟಿಯಲ್ಲಿ ಕೊಲೀಗ್ ಜೊತೆ ಸೇರಿ ಡಿನ್ನರ್ ಮಾಡ್ತಾ ಹರಟೆಯಲ್ಲಿ ಮುಳುಗಿ ಹೋಗಿದ್ದ ಆರಾಧ್ಯಗೆ ದಾಹವಾಗಿದ್ದರಿಂದ ಅತ್ತ ಕಡೆಯಾಗಿ ಹೋಗ್ತಿದ್ದ ವೆಯ್ಟರ್ನನ್ನು ಕರೆದು ಟ್ರೇಯಲ್ಲಿದ್ದ ಗ್ಲಾಸ್ ತಗೊಂಡು ವಾಟರ್ ಅಂದ್ಕೊಂಡು ಒಂದೇ ಉಸಿರು ಗಡಗಡ ಅಂತ ಕುಡಿದ್ಬಿಟ್ಲು. ಮೇಡಮ್, ಅದು ವಾಟರೆಲ್ಲ ಓಡ್ಕ ಅಂತ ಹೇಳುವಷ್ಟರಲ್ಲೇ ಟಪ ಅಂತ ಇನ್ನೊಂದು 6 ಗ್ಲಾಸ್ ಖಾಲಿ ಮಾಡಿಬಿಟ್ಲ ಆರಾಧ್ಯ. ಅದನ್ನು ನೋಡಿದ ಆ ವೆಯ್ಟರ್ ಆ ಸೀನ್ ಎಲ್ಲಿ ತನ್ನ ಕುತ್ತಿಗೆ ಸುತ್ತಕೊಳ್ಳುತ್ತೋ ಅಂತ ಭಯದಿಂದ ಹೊರಗಡೆ ಓಡೋಟೋದ. ಆಗಲೇ ಟ್ಯಾಂಕ್ ಫುಲ್ ಆಗಿದ್ದರಿಂದ ವಾಶ್ರೂಮ್ಗೆ ಹೋಗಿ ಹೊರಗಡೆ ಬಂದು ಆರಾಧ್ಯಗೆ ಕಾಣಿಸಿದ ವಿಕ್ರಮ್ ವರ್ಮಾ. ಮತ್ತಿನಲ್ಲಿ ತೂರಾಡ್ತಾ ಸಪೋರ್ಟ್ಗಾಗಿ ಗೋಡೆಯನ್ನು ಹಿಡ್ಕೊಂಡು ನಿಂತಂಥ ಆರಾಧ್ಯ ಆತನನ್ನು ನೋಡಿ, ವಿಕ್ರಮ್, ನಿಜವಾಗಿ ನೀನೇನಿಲ್ಲಿ ಅಂತ ಕೇಳ್ತಾ ಕೆಳಗೆ ತೂರು ಬಿದ್ದು ಹೋದ್ಲು ಆರಾಧ್ಯ. ಅಯ್ಯೋ ಅದಕ್ಕೆ ಅನ್ನುತ್ತಾ ಆರಾಧ್ಯಳನ್ನು ಹತ್ರಕ್ಕೆ ತಗೊಂಡು, ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ವಿಕ್ರಮ್. ಛೀ, ಯಾಕೆ ನನಗೆ ಡ್ರಿಂಕ್ ಮಾಡೋ ಹವ್ಯಾಸನೇ ಇಲ್ಲ, ಐ ಆಮ್ ವೆರಿ ಗುಡ್ ಗರ್ಲ್ ಅಂತ ಗಟ್ಟಿಯಾಗಿ ಹೇಳ್ತಾ ಆತನ ಜುಟ್ಟನ್ನು ಹಿಡಿದ್ಲು ಆರಾಧ್ಯ. ಅಬ್ಬಾ, ಎಷ್ಟು ಗುಡ್ ಅನ್ನೋದು ತಿಳಿಯುತ್ತೆ ಬಿಡಿ. ಅದು ಸರಿ ಇರಲಿ, 2 ದಿನಗಳಲ್ಲಿ ನಡೆಯಲಿರೋ ನಮ್ಮ ತಂದೆ ಬರ್ಡೇ ಪಾರ್ಟಿಗೆ ಅಣ್ಣನ ಜೊತೆ ನೀವು ಕೂಡ ಬನ್ನಿ ಅಂತ ಇನ್ವೈಟ್ ಮಾಡ್ದ ವಿಕ್ರಮ್ ವರ್ಮಾ. ಏನು, ಬರ್ಡೇನಾ? ಎಲ್ಲಿ ಕಟ್ ಮಾಡ್ತಾರೆ ಕೇಕ್? ನನಗೀಗ ಕೇಕ್ ಬೇಕು, ನನಗಿವಾಗಲೇ ಕೇಕ್ ಬೇಕು ಅಂತ ಗಲಾಟೆ ಮಾಡಿದ್ಲು ಆರಾಧ್ಯ. ದೇವರೇ, ಮತ್ತಲ್ಲಿದ್ದಾಳೆ ಅಂತ ಯಾವುದೋ ಒಂದು ಮಾತಾಡೋದಕ್ಕೆ ಹೋಗಿ ಆ ವಿಷಯ ಹೇಳಿ ನನ್ನ ಹಳ್ಳ ನಾನೇ ತೋಡ್ಕೊಂಡಲ್ಲ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ತಾ, ಅದು ಈಗಲ್ಲ, ಇನ್ನೂ 2 days ಟೈಮ್ ಇದೆ, ನಿಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಅವಳನ್ನ ಹಿಡಿದು ಮೇಲಕ್ಕೆತ್ತಿ ಮುಂದೆ ನಡೀತಿದ್ದ ವಿಕ್ರಮ್. ಇಷ್ಟಲ್ಲಿ ಆತನ ಕೈಯಿಂದ ಆರಾಧ್ಯಳನ್ನು ಎಳ್ಕೊಂಡು, ಅವಳ ವಿಷಯ ನಾನು ನೋಡ್ಕೊಳ್ತೀನಿ ಅಂತ ಸೀರಿಯಸ್ ಆಗಿ ಹೇಳ್ದ. ಅದೇ ಟೈಮಿಗೆ ಬಂದ ಅಧಿರಾಜ್ ವರ್ಮಾ. ಅಲ್ಲಿ ಅಧಿರಾಜ್ನ ನೋಡಿದ ತಕ್ಷಣ ಸರಿಪಡಿಸ್ಕೊಳ್ತಾ, ಅಮ್ಮಯ್ಯ, ನೀನು ಇಲ್ಲೇ ಇದೆಯಾ, ಸ್ವಲ್ಪ ನೋಡ್ಕೋಣ, ಅದಕ್ಕೆ ಹೆಚ್ಚು ಡ್ರಿಂಕ್ ಮಾಡೋದು ಹಾಗಿದ್ದಾರೆ ಅಂತ ಹೇಳ್ದ ವಿಕ್ರಮ್. ನಿಜವಾಗಿಯೂ ನೀನಿಲ್ಲಿ ಏನು ಮಾಡ್ತಿದ್ಯಾ ಅಂತ ನೇರವಾಗಿ ಕೇಳಿದ ಅಧಿರಾಜ್ನೊಂದಿಗೆ. ನಾನು ಫ್ರೆಂಡ್ಸ್ ಜೊತೆ ಬಂದೆ ಅಣ್ಣ ಅಂತ ಹೇಳ್ದ ವಿಕ್ರಮ್. ಸರಿ, ಓಕೆ ಅಂತ ನೆಕ್ಸ್ಟ್ ಮಿನಿಟ್ ಆರಾಧ್ಯಳಿಂದ ಅಲ್ಲಿಂದ ಕರ್ಕೊಂಡು ಹೋದ ಅಧಿರಾಜ್ ವರ್ಮಾ. ಯಾರು ರೀ ನೀವು, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ರೀ ಅಂತ ಮಧ್ಯದ ಮತ್ತಿನಲ್ಲಿ ತೂರಾಡ್ತಿದ್ದ ಆರಾಧ್ಯಳನ್ನು ಕಾರ್ನಲ್ಲಿ ಕೂರಿಸ್ಕೊಂಡು, ಇದೇ ಕ್ವಶ್ಚನ್ ನಾಳೆ ಮಾರ್ನಿಂಗ್ ಕೇಳಿ ಹೇಳ್ತೀನಿ ಅನ್ನೋದು ಅವಳನ್ನ ಕರ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿ ಪ್ಯಾಲೇಸ್ಗೆ ಹೊರಟೋದ ಅಧಿರಾಜ್. ಕಾರ್ ಹಿಡಿದು ಒಳಗಡೆ ಹೋಗಿ, ಬಾಗಿಲ ಕ್ಲೋಸ್ ಮಾಡಿದ್ದೀರಾ, ಓಪನ್ ಮಾಡಿ, ಓಪನ್ ದಿ ಡೋರ್ ಅಂತ ಗಟ್ಟಿಯಾಗಿ ಕೂಗ್ತಾ ಗೋಡೆಯನ್ನು ಕೈಯಿಂದ ಹೊಡಿತಿದ್ದ ಆರಾಧ್ಯ ಕಡೆ ಸಾವಿತ್ರಿ, ಸುಮಿತ್ ಜೊತೆ ಪ್ಯಾಲೇಸ್ನಲ್ಲಿದ್ದ ಮೇಟ್ಸ್ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಿದ್ರು. ಆದ್ದರಿಂದ ಕೋಪದಿಂದ ಅಧಿರಾಜ್ ಅವಳನ್ನ ಹೆಗಲ ಮೇಲೆ ಹಾಕ್ಕೊಂಡು ನೇರವಾಗಿ ರೂಮ್ಗೆ ಕರ್ಕೊಂಡು ಹೋದ. ರೂಮ್ ಒಳಗೆ ಎಂಟರ್ ಆಗ್ತಾ ಕಾಲಲ್ಲಿದ್ದ ಚಪ್ಪಲಿಗಳನ್ನ 2 ಕಡೆ ಬಿಸಾಡಿ ಹುಚ್ಚುಚ್ಚಾಗಿ ಗಲಾಟೆ ಮಾಡ್ತಾ ಅಧಿರಾಜ್ ಕೈಗಳನ್ನ ಹಿಡಿದು ಅತ್ತ ಇತ್ತ ತಿರುಗ್ತಾ ಸಾಂಗ್ಸ್ ಹಾಡ್ತಾ ಹುಚ್ಚಾಗಿ ಆಡ್ತಾ ಕುಣಿತಿದ್ಲು. ಅವಳನ್ನ ನೋಡಿ ಅಲ್ಲಿವರೆಗೂ ಇದ್ದ ಕೋಪ ಹೋಗಿ ನಗು ಬರ್ತಿದ್ರೆ ಅವಳನ್ನ ಹಾಗೆ ಎತ್ಕೊಂಡು ಹೋಗಿ ಶವರ್ ಕೆಳಗೆ ಬಿಟ್ಟು, ಸ್ನಾನ ಮಾಡಬಾ ಅಂತ ಹೇಳ್ದ ಅಧಿರಾಜ್. ನೋ 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 ಆಗಲ್ಲ, ನನಗಿವಾಗ ಸ್ನಾನ ಮಾಡೋ ಮೂಡೇ ಇಲ್ಲ ಅನ್ನುತ್ತಾ ಅಲ್ಲಿದ್ದವೆಲ್ಲ ಪೀಕ್ತಿದ್ದು ಅವಳನ್ನ ಎತ್ಕೊಂಡು ಬಾತ್ರೂಮ್ನಲ್ಲಿ ಶವರ್ ಕೆಳಗೆ ನಿಲ್ಲಿಸ್ತಾ ಅಧಿರಾಜ್. ಅಯ್ಯೋ, ಮಳೆ ಬರ್ತಿದೆ ಅಂತ ದೊಡ್ಡದಾಗಿ ಕೂಗ್ತಾ ಮಿರರ್ ಮುಂದೆ ಹೋದ ಆರಾಧ್ಯ. ನೀನು ಗುಡ್ ಕಣೆ, ಮಾನ್ಸ್ಟರ್ನೇ ಗಡಗಡ ನಡಗಿಸ್ತಿದ್ಯಾ ಅಂತ ಹುಚ್ಚುಚ್ಚಾಗಿ ನಗ್ತಾ ಹೊರಗಡೆ ಹೋಗಲು ಡೋರಿದ ಕಡೆ ಅಲ್ಲದೆ ಗೋಡೆ ಕಡೆ ಹೋಗ್ತಾರೆ ಚಚ್ಕೊಂಡ್ಲು ಆರಾಧ್ಯ. ನೋವು ತಿಳಿತಿದ್ದಂತೆ, ಅಯ್ಯೋ ದೇವ್ರೇ, ಎಂಥ ಘೋರ ನಡೆದು ಹೋಯಿತು, ಇಲ್ಲಿ ಡೋರ್ ಮಾಯವಾಗಿ ಹೋಗಿದೆ ಏನು, ನನಗೆ ಡೋರ್ ಬೇಕು ಅಂತ ರಾಗ ಎಳೀತಾ ಆತನನ್ನು ಹಿಡಿದು
ಅಲುಗಾಡಿಸ್ದ. ಸ್ವಲ್ಪ ಹೊತ್ತಿಗೆ ಆತನ ಎದೆ ಮೇಲೆ ತಲೆ ಇಟ್ಕೊಂಡಿದ್ರೆ ಹೋಗ್ಬಿಟ್ಲು. ನೀನು ಇಷ್ಟೊಂದು ಗಲಾಟೆ ಮಾಡೋ ಹುಡುಗಿನ ನಾಳೆ ಮತ್ತಿಳಿದ ಮೇಲೆ ನನ್ನ ಮುಂದೆ ಹಾಕೋ ಜಿಗಿತಗಳನ್ನ ನೋಡೋದು ತುಂಬ ಆತುರದಿಂದ ವೆಯ್ಟ್ ಮಾಡ್ತಿದ್ದೀನಿ ಬೇಬಿ ಅಂತ ನಗ್ತಾ ಅವಳ ಕರ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬೆಡ್ ಮೇಲೆ ಮಲಗಿಸ್ದ ಅಧಿರಾಜ್. ಮರುದಿನ ಬೆಳಿಗ್ಗೆ ನಿದ್ರೆಯಿಂದಿದ್ದ ಆರಾಧ್ಯಗೆ ತಲೆಯಲ್ಲಿ ಗಿರ್ರ್ ಅಂತ ತಿರುಗ್ತಾ ಇರೋ ಫೀಲಿಂಗ್ ಉಂಟಾಗ್ತಿದ್ರೆ ಹಿಂದಿನ ದಿನ ನಡೆದಿದ್ದೆಲ್ಲ ನೆನಪು ಮಾಡಿಕೊಂಡ್ಲು. ವಿಕ್ರಮ್ನನ್ನು ಹಗ್ ಮಾಡ್ಕೊಳ್ಳೋದು, ಅಧಿರಾಜ್ ಬಂದು ಕರ್ಕೊಂಡು ಬಂದಿದ್ದು ನೆನಪಾಗಿ ಒಂದೇ ಬಾರಿಗೆ ಬೆನ್ನಲ್ಲಿ ನಡುಕ ಹೊಡ್ತು. ಅಯ್ಯಯ್ಯೋ, ವಾಟರ್ ಅಂದ್ಕೊಂಡು ನಾನೇನೋ ಕುಡಿಯೋದೇನು, ಕುಡಿದು ಈ ರೀತಿ ಆಡೋದೇನು, ಈ ಮಾನ್ಸ್ಟರ್ ಹತ್ರ ಬಂದು ತಗ್ಲಾಕೊಳ್ಳೋದೇನು, ನಿಜವಾಗಿ ನನ್ನ ಬಗ್ಗೆ ಈ ಡೆವಿಲ್ ಏನು ಅಂದ್ಕೊಳ್ತಿದ್ದಾನೋ ದೇವ್ರೇ ಅಂತ ಬುದ್ಧಿ ಕೆಟ್ಕೋತಿದ್ದ ಆರಾಧ್ಯ ಮೇಲೆ ಕೆತ್ತು ಫೇಸ್ ವಾಶ್ ಮಾಡ್ಕೊಂಡು ಕೆಳಗೆ ಹೋದ್ಲು. ಆರಾಧ್ಯಗೆ ಸಾವಿತ್ರಿ ಕಾಣಿಸೋದ್ರಿಂದ ಅಧಿರಾಜ್ ಎಲ್ಲಿದ್ದಾನೆ ಅಂತ ಟೆನ್ಷನಿಂದ ಕೇಳಿದ್ಲು. ಸ್ಟಡಿ ರೂಮ್ನಲ್ಲಿದ್ದಾರೆ ಮೇಡಮ್ ಅಂತ ಹೇಳಿದ. ಸಾವಿತ್ರಿಯೊಂದಿಗೆ ನೈಟ್ ನಾನು ತುಂಬ ತೊಂದರೆ ಕೊಟ್ಟನಾ ಅಂತ ಮುಜುಗರದಿಂದ ಕೇಳಿದ್ಲು ಆರಾಧ್ಯ. ತುಂಬ ಗಲಾಟೆ ಮಾಡಿದ್ರಿ ಮೇಡಮ್, ನಮ್ಮನ್ನು ಯಾರನ್ನೂ ಹತ್ರಕ್ಕೆ ಬರೋದಕ್ಕೆ ಬಿಡದೆ ಸರ್ ಒಬ್ಬರೇ ನಿಮ್ಮನ್ನು ನೋಡಿಕೊಂಡ್ರು ಅಂತ ಹೇಳಿದ್ಲು ಸಾವಿತ್ರಿ. ದೇವ್ರೇ, ಇವಾಗ ನಾನು ಈ ಸಿಂಹಕ್ಕೆ ಸಿಕ್ಕಿದ್ರೆ ಫ್ರೈ ಮಾಡ್ಕೊಂಡು ತಿಂದುಬಿಡ್ತಾನೇನೋ. ಅರ್ಜೆಂಟಾಗಿ ಇಲ್ಲಿಂದ ಓಡಿ ಹೋಗ್ಬೇಕು ಅಂದ್ಕೊಳ್ತಾ ವಾಪಸ್ ತಿರುಗಿದ ಆರಾಧ್ಯಾಗೆ ತನ್ನ ಕಡೆ ಸೀರಿಯಸ್ ಆಗಿ ನೋಡ್ತಾ ಕಾಣಿಸ್ತಾ ಅಧಿರಾಜ್. ಹಿ ಅಧಿರಾಜ್ ಅವರೇ ಅದು ಅಂತ ತಡಬಡಾಯಿಸ್ತಿದ್ದ ಆರಾಧ್ಯಳನ್ನು ಸೀರಿಯಸ್ ಆಗಿ, ಇನ್ನೊಂದು ಬಾರಿ ಡ್ರಿಂಕ್ ಮಾಡಿದ್ರೆ ನಿನಗದು ಸಪ್ಲೈ ಮಾಡ್ತಿರೋರನ್ನ ಭೂಮಿ ಮೇಲೆ ಹಿಡಿದಾಗ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟ ಅಧಿರಾಜ್. ಅಂದರೆ ಏನು ನಿಮ್ಮ ಉದ್ದೇಶ? ನಾನೇನಾದರೂ ಕುಡುಕಿ ಅಂದ್ಕೊಂಡ್ಬಿಟ್ಟಿದ್ದೀರಾ? ಏನೋ ವಾಟರ್ ಅಂದ್ಕೊಂಡು ತಪ್ಪಾಗಿ ಕುಡಿದ್ಬಿಟ್ಟೆ ಅಷ್ಟೇ, ಅಷ್ಟು ಮಾತ್ರಕ್ಕೆ ನನ್ನ ಜೊತೆ ಹಾಗೆ ಮಾತಾಡ್ತೀರಾ ಅಂತ ಆಕ್ರೋಶದಿಂದ ಕೇಳಿದ್ಲು ಆರಾಧ್ಯ. ಆಹಾ, ಇನ್ನೂ ಇದೆ ಅಂದ ಹಾಗೆ ಕಣ್ಣು ಎಗರಿಸ್ತಾ ಅಧಿರಾಜ್ನ ನೋಡಿ ತಡಬಡಾಯಿಸಿ ಅಲ್ಲಿಂದ ಓಟ ಕಿತ್ಲು. ಮರುದಿನ ಗೌರವಯುತವಾಗಿ ರೆಡಿಯಾಗಿ ಅಧಿರಾಜ್ ಜೊತೆ ರಾಘವೇಂದ್ರ ವರ್ಮ ಬರ್ಡೇ ಪಾರ್ಟಿಗೆ ಆತನ ಮನೆಗೆ ಹೊರಡಲು ಸ್ಟಾರ್ಟ್ ಆದ್ಲು. ಆಗಲೇ ಅಲ್ಲಿಗೆ ಬಂದ ನವ್ಯಾಳನ್ನು ನೋಡಿ ನಿಜವಾಗಿದು ಇಲ್ಲಿ ಏನು ನಡೀತದೆ, ಆ ಡ್ರೆಸ್ ನೋಡಿ ಎಷ್ಟು ವರ್ಸ್ಟ್ ಆಗಿದೆಯೋ, ಒಡೆಲ್ಲ ಕಾಣಿಸೋ ಹಾಗೆ ಫ್ರೀ ಶೋ ಕೊಡ್ತಿದೆ, ಯಾರನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಳೋ ಮಹಾತಾಯಿ ಅಂತ ಬೇಸರದಿಂದ ಮುಖ ತಿರುಗಿಸ್ಕೊಂಡ್ಲ ಆರಾಧ್ಯ. ಸ್ವಲ್ಪ ಹೊತ್ತಿನ ನಂತರ ಆರಾಧ್ಯ ಪಕ್ಕಕ್ಕೆ ಹೋಗಿದ್ರಿಂದ ಒಂಟಿ ಹಾಕಿದ್ದ ಅಧಿರಾಜ್ನ ನೋಡಿ ನವ್ಯ ಸ್ಟ್ರೈಟಾಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದು, ಇವತ್ತು ಮಾವನ ಬರ್ಡೇ ಅಂತ ಶ್ರಾವಣಿ ಇನ್ವೈಟ್ ಮಾಡಿದ್ರೆ ಇಲ್ಲಿಗೆ ಬಂದೆ, ನಿನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ತಾನೇ ಅಂತ ಅವಶ್ಯಕತೆ ಇದ್ದಿದ್ರು ಅತಿಯಾಗಿ ನಗ್ತಾ ವಯ್ಯಾರದಿಂದ ಕೇಳಿದ್ಲು ನವ್ಯ. ನೋ ಅಂತ ಆನ್ಸರ್ ಮಾಡ್ದ. ಥ್ಯಾಂಕ್ ಯು ಅಧಿರಾಜ್ ಅವರಂತ ಗಟ್ಟಿಯಾಗಿ ನಗ್ತಾ ಅಲ್ಲಿಂದ ಆರಾಧ್ಯ ಕಡೆ ಅದೂ ರೀತಿ ನೋಡುತ್ತಾ ಹೋದ್ಲು ನವ್ಯ. ಈ ಥರ ಎಕ್ಸ್ಟ್ರಾಗಳು ಓವರ್ ಆ್ಯಕ್ಷನ್ ಕ್ಯಾಂಡಿಡೇಟ್ ಅಬ್ಬಾ ನೋಡೋದಕ್ಕಾಗದೆ ಸತ್ತು ಹೋಗ್ತಿದ್ದೀನಿ, ಅದೀಗ ನನ್ನನ್ನು ನೋಡಿದ ನೋಟಕ್ಕೆ ನಿಜವಾದ ಮೀನಿಂಗ್ ಏನು ಅಂತ ಆಲೋಚಿಸ್ತಾ ಅಧಿರಾಜ್ ಹತ್ರ ಬಂದಳು ಆರಾಧ್ಯ. ಆಮೇಲೆ ನವ್ಯ ಪಾರ್ಟಿಲೆಲ್ಲೂ ಕಾಣಿಸ್ತಿರೋದನ್ನು ಅಬ್ಸರ್ವ್ ಮಾಡಿ ರಿಲ್ಯಾಕ್ಸ್ ಆಗೋದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಕಳೆದ ಮೇಲೆ ಅಧಿರಾಜ್ ಹತ್ರ ಬಂದು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಸಣ್ಣದಾಗಿ ಹೇಳಿದ್ಲು ಆರಾಧ್ಯ. ಎಲ್ಲಿಗೆ ಅಂತ ಗೊತ್ತಾ ಅಂತ ಕೇಳಿದ ಅಧಿರಾಜ್ನೊಂದಿಗೆ, ಈ ಮಧ್ಯೆ ಲಂಚಿಗೆ ಬಂದಿದ್ದೆ ಅಲ್ವಾ ಆವಾಗ ನೋಡಿದ್ದೆ ಅಂತ ಬದಲು ಆನ್ಸರ್ ನೀಡಿ ಅಲ್ಲಿಂದ ಹೋದ್ಲು ಆರಾಧ್ಯ. ಇದೆಲ್ಲವನ್ನು ಅಬ್ಸರ್ವ್ ಮಾಡಿದ ರಾಘವೇಂದ್ರ ವರ್ಮ ಅಲ್ಲಿಗೆ ಬಂದು, ಈ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳೋದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಮದುವೆ ಅನ್ನೋ ಬಂಧನದಲ್ಲಿ ಬಂಧಿಸಿ ಅನುಕ್ಷಣವು ಕಾವಲು ಕಾಯ್ತಿದೆಯಾ, ಇವತ್ತು ನಿನ್ನ ಚಿಕ್ಕಪ್ಪ ಮನೆಯಲ್ಲಿದ್ದು ಕೂಡ ಅವಳಿಗೆ ಏನು ನಡೆಯಿತೋ ಅಂತ ಒಂದು ಕ್ಷಣ ಬಿಡೋದಕ್ಕೂ ಕೂಡ ಭಯ ಪಡ್ತಿದ್ಯಾ ಅಂತ ವ್ಯಂಗ್ಯವಾಗಿ ಅಂದ. ಏನು ನಡೆಯಲ್ಲ, ನನ್ನನ್ನು ಗಾಯಗೊಳಿಸ್ತವ್ರನ್ನ ಎಕ್ಸ್ಕ್ಯೂಸ್ ಮಾಡಿದೆ, ಆದರೆ ಆರಾಧ್ಯ ಗಾಯಗೊಳಿಸ್ತವ್ರನ್ನ ಕೊಲ್ಲೋದಕ್ಕೆ ನಿಮಿಷ ಕೂಡ ಯೋಚನೆ ಮಾಡಲ್ಲ ನಾನು. ಯಾರಿಗಾದರೂ ಅಂಥ ಆಲೋಚನೆ ಬಂದರೂ ಕೂಡ ಅವನಿಗೆ ಭೂಮಿ ಮೇಲೆ ಅದೇ ಕೊನೆ ದಿನ ಆಗುತ್ತೆ ಅಂತ ಎದ್ದ ಕಣ್ಣುಗಳಿಂದ ರಾಘವೇಂದ್ರ ವರ್ಮ ಕಡೆ ತೀಕ್ಷ್ಣವಾಗಿ ನೋಡ್ತಾ ಹೇಳ್ದ ಅಧಿರಾಜ್. ಅವನ ಮಾತುಗಳಿಗೆ ತಡಬಡಾಯಿಸ್ತಾ, ನಿಜವಾಗಿ ಅಂಥವ್ರು ಇಲ್ಲಿ ಯಾರಿರ್ತಾರೆ ನಿಜ ಹೇಳು ಅಂತ ಕೇಳ್ದ ರಾಘವೇಂದ್ರ ವರ್ಮ. ಯಾರೋ ಆಗಲಿ ಹಾಗೆ ಆಲೋಚನೆ ಮಾಡೋದಕ್ಕೆ ಭಯ ಪಡಬೇಕನ್ನುತ್ತಾ ವೈನ್ ಸಿಪ್ ಮಾಡ್ತಾ ಅಂದ ಅಧಿರಾಜ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.